ನೋಡಿದ್ದು ಕಾಳಮ್ಮ ದೇವಸ್ಥಾನ. ಅಲ್ಲೇ ಪೂಜಾರಪ್ಪರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಜಸ್ಟ್ ನಾವು ಬಂದು ಈಗ ಕೈ ಮುಗಿದೀವಿ. ಉದ್ಭವ ಶ್ರೀ ಕಾಳಿಕಾದೇವಿ ದೇವಸ್ಥಾನ, ಬಸವಪಟ್ಟಣ. ಇದು ಕಾಳಮ್ಮನ ದೇವಸ್ಥಾನ. ಹಂಗೆ ಅಲ್ಸಮಿ ಮಠಕ್ಕೆ ಹೋಗಿ ಬಂದ್ವಲ್ಲ, ಇಲ್ಲೂ ಒಂದು ನಮಸ್ಕಾರ ಮಾಡಿ ಹೋಗ್ಬಿಡೋಣ ಅಂಥೇಳಿ ನಿಲ್ಲಿಸಿದ್ದೀವಿ. ಇದು ಬನ್ನಿ ಮರ. ಟೈಮ್ ಆಗಲೇ 11 ಗಂಟೆ ಆಗೋಗಿದೆ. ಸರಿ ಆಯಿತು, ನಾನು ನಮಸ್ಕಾರ ಮಾಡಿ ಸಿಗ್ತೀವಿ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಆಲ್ಸಮಿ ಗಿರಿ ಬಂದಿದ್ದೀವಿ. ಆಲ್ಸಮಿ ಚೌಟ್ರಿ ಇದು ಈ ಕಡೆ ಕಾಣ್ತಾ ಇರೋದು. ಇದು ಆಲ್ಸಮಿ ಚೌಟ್ರಿ, ಹಳೆ ಚೌಟ್ರಿ ಇದು. ಇದರಲ್ಲೇ ನಮ್ಮದು ಮದುವೆ ಆಗಿದ್ದು 2012ರಲ್ಲಿ, 22-23ಕ್ಕೆ. ಹಾಗೆ 14 ವರ್ಷ ಆಗ್ತಾ ಬಂತು ನೋಡಿ. ಇದೇ ಚೌಟ್ರಿ ಕ್ಲೋಸ್ ಆಗಿದೆ, ಯಾವುದು ಮದುವೆ ಇಲ್ಲ ಈಗ. ಆಷಾಢ ಬೇರೆ ಹತ್ರ ಇದೆ ಅಲ್ಲ, ಹಂಗಾಗಿ ಕ್ಲೋಸ್ ಆಗಿದೆ. ಇದು ಹಳೆ ಚೌಟ್ರಿ. ಈ ಕಡೆ ಕಾಣ್ತಾ ಇರೋದು ಹೊಸ ಚೌಟ್ರಿ. ಇದು ಕೂಡ ತುಂಬ ದೊಡ್ಡದು. ಇದೊಂದು ಹೆಚ್ಚು ಕಡಿಮೆ ಒಂದು 2-3 ವರ್ಷ ಆಗಿದೆ ಓಪನ್ ಆಗಿ. ಅದು ಒಳಗಡೆ ಕೂಡ ತೋರಿಸ್ತೀನಿ ನಾನು. ಇದು ಕ್ಲೋಸ್ ಇರೋಂಗೆ ಕಾಣುತ್ತೆ, ನೋಡೋಣ ತೋರಿಸ್ತೀನಿ. ಇದು ಚೌಟ್ರಿ ಸೈಡಿಂದ ಇರೋದು ರೋಡು. ಇದು ಸೀದಾ ಮೇಲೆ ಆಲ್ಸಮಿ ಮಠಕ್ಕೆ ಹೋಗುತ್ತೆ ರೋಡ್. ಇದು ಸಿಮೆಂಟ್ ರೋಡು. ಹಿಂದ್ಗಡೆಲ್ಲ ಊಟದ ಹಾಲು. ಇದು ಸ್ವಲ್ಪ ಮದುವೆ ಹಾಲಿದು. ಇಲ್ಲೇ ಆಲ್ಸಮಿ ತೇರು ಕೂಡ ಒಳಗಡೆ ನಿಂತ್ಕೊಂಡಿರುತ್ತೆ. ಏನೋ ಹೊಸ ಪ್ರಯೋಗ ಮಾಡ್ತಿದ್ಯಾ? ಇದು ಬಬಲ್ಸ್ ಬರುತ್ತೆ, ಹಾಂ, ಅದಕ್ಕೆ ಭಾಳ ವರ್ಷ ಆಗಿತ್ತ. ಈಗ ಮರ ನೋಡಿದ್ನಲ್ಲ, ಟ್ರೈ ಮಾಡ್ತಾ ಇದ್ದೆ. ಹಾಂ, ಅದಂತು ಬಂದ್ವಾ? ಹಾಂ, ಸಣ್ಣ ಸಣ್ಣ ಗುಳ್ಳೆ ಅಲ್ಲ, ಸಣ್ಣದು ಬಬಲ್ಸ್ ಥರ ಬರುತ್ತೆ. ಇನ್ನೊಂದ್ಸರಿ ಬಿಡು. ಭಾಳ ಸಣ್ಣ ಸಣ್ಣ ಗುಳ್ಳೆ ಬರ್ತದೆ. ಇದು ಇದ್ರದ್ದು ಹಾಲು ಅಂಟು ಥರ ಬರುತ್ತಲ್ಲ, ಅದೆಲ್ಲ ನೀಟಾಗಿ ಕಲೆಕ್ಟ್ ಆದಮೇಲೆ ಹೋಗ್ಬೇಕು. ಸ್ವಲ್ಪ ದೊಡ್ಡ ದಾರೆ ಮುಡ್ಕ, ಇಲ್ಲಾಂದರೆ ದೊಡ್ಡ ಗುಳ್ಳೆ ಬರಬೇಕು. ಇಲ್ಲ, ಕಾಣ್ತಿಲ್ಲ ವಿಡಿಯೋದಲ್ಲಿ. ಬರ್ತಾ ಇಲ್ಲ ನನಗೆ. ಮಾಡಕ್ಕೆ ಬರ್ತಿಲ್ವೋ ಗೊತ್ತಿಲ್ಲ. ಸಣ್ಣ ಗುಳ್ಳೆ, ಸಣ್ಣ ಸಣ್ಣ ಗುಳ್ಳೆ ಬರ್ತಿದ್ದಾವೆ. ಅಂದರೆ ಅವಾಗ ನಾವು ಸ್ಕೂಲಿಗೆ ಹೋಗ್ತಿದ್ವಲ್ಲ, ಒಂದು 4-5ನೇ ಕ್ಲಾಸಲ್ಲಿ ಕೆಲಸ ಮಾಡ್ತಿದ್ವಿ. ಈಗ ನೆನಪಾಯ್ತಾ? ಸರಿ, ಒಬ್ಬರು ಇಲ್ಲ, ಸಣ್ಣ ಸಣ್ಣ ಗುಳ್ಳೆನೆ. ಫುಲ್ಲು CC ರೋಡು, ಸಿಮೆಂಟ್ ರೋಡು. ಸೀದಾ ಆಲ್ಸಮಿ ಮಠಕ್ಕೆ ಹೋಗುತ್ತೆ. ಫುಲ್ಲು ಸಿಮೆಂಟ್ ರೋಡ್ ಇದೆ. ತುಂಬ ಚೆನ್ನಾಗಿರುತ್ತೆ, ಬಟ್ ಮಳೆ ಈ ಸರಿ ಕಡಿಮೆ ಇದೆ. ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನ್ ಇರುತ್ತೆ. ದೇವಸ್ಥಾನ ಇನ್ನೇನು ಬಂತು ನೋಡಿ. ಇಲ್ಲಿ ಒಂದು ದೇವಸ್ಥಾನ ಹಳೆ ಮಠ ಇತ್ತು, ಈಗ ಅದನ್ನ ತೆಗೆದು ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಜಾಗ ಫ್ರೀ ಇದೆ, ಹೊಸದು ಕಟ್ಟಿದ್ದಾರೆ. ಇದು ಫುಲ್ ಕಾಣ್ತಿರೋದು ಆಲ್ಸಮಿ ಮಠ ಸೈಡಿಂದ. ಆಲ್ಸಮಿ ಗವಿ ಮಠ ಅಂತಲೇ ಕರೀತಾರೆ ಇದಕ್ಕೆ. ಇಲ್ಲಿ ಚೌಡಮ್ಮ ಕೂಡ ಇದೆ. ಇಲ್ಲೆಲ್ಲ ನಾವು ಮೊದಲೆಲ್ಲ ಬಾಳೆಹಣ್ಣು ಹರ್ಕೊಂಡು ತಿಂತಿದ್ವಿ ಈ ಗಿಡದಲ್ಲಿ. ಈಗ ಬಾಳೆಹಣ್ಣು ಇಲ್ಲ, ಇಲ್ಲ. ಎಷ್ಟು ಇದಾಗಿತ್ತು ನೋಡ್ರಿ. ನೋಡಿ ಯಾವ ಥರ ಹಬ್ಕೊಂಡಿದೆ ಮರ. ಇದು ಮೇಲ್ಗಡೆ ಎಲ್ಲ
ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ 21 ದಿನ ಅನುಷ್ಠಾನ ನಡೆಯುತ್ತೆ. ಆ ಟೈಮಲ್ಲಿ ಗುರುಗಳು ಈ ಗುಹೆ ಇದೆಯಲ್ಲ ನೋಡಿ, ಇದು ಗೋಪುರದ ಕಡೆ ಒಂದು ಡೋರ್ ಇದೆ ಚಿಕ್ಕದು. ಈ ಡೋರಲ್ಲಿ ಗುರುಗಳು ಒಳಗೆ 21 ದಿನ ಅನುಷ್ಠಾನ ಕಾರ್ಯಕ್ರಮ ಕೂತ್ಕೊಳ್ತಾರೆ, ಪೂಜೆ ಕೂತ್ಕೊಳ್ತಾರೆ. ನಾವೆಲ್ಲ 21 ದಿನನೂ ಕೂಡ ಬಂದು ನೈಟ್ ಹೋಗ್ತಿದ್ವಿ. ಬಟ್ ನೋಡಿ, ಒಳಗಡೆ ಒಂದು ದೀಪ ಕಾಣಿಸ್ತಿದೆ ಗುರುಗಳದ್ದು. ಇದ್ರಲ್ಲಿ ಒಂದು 21 ದಿನ ಗುರುಗಳು ಅನುಷ್ಠಾನಕ್ಕೆ ಪೂಜೆ ಕೂತ್ಕೊಳ್ತಾರೆ. ನವಂಬರ್ ಡಿಸೆಂಬರ್ ಟೈಮಲ್ಲಿ ಬರ್ತದು ನೋಡಿ. ನಮ್ಮ ಗುರುಗಳು ನೋಡಿದ್ರೆ ಗವಿಮಠ, ಇದು ಹಾಲಸ್ವಾಮಿ ಗವಿಮಠ. ಸುತ್ತಮುತ್ತಲು ಎಲ್ಲ ಫುಲ್ ಗುಡ್ಡನೇ ಇರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿಂದ ಫುಲ್ ಗುಡ್ಡನೇ. ಅಲ್ಲಿ ನಿಮಗೆ ಮನೆಗಳು ಕಾಣ್ತಿರೋದು ಅದು ಬಸವಪಟ್ಟಣ ಊರು ನೋಡಿ. ಇದು ಹೊಸ ಚೌಟ್ರಿ, ಇದು ಇಲ್ಲಿ ಕಾಣ್ತಾ ಇರೋದು ಹೊಸ ಚೌಟ್ರಿ ನೋಡಿ. ಫುಲ್ ಗುಡ್ಡನೇ. ಮಳೆಗಾಲದಂದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಒಂದು 90ನೇ ಇಸ್ವಿಲಿ 1990ನೇ ಇಸ್ವಿಲಿ ಈ ಪ್ಲೇಸಲ್ಲಿ ಹಳೆ ಮಠ ಇತ್ತು. ಬಟ್ ಇಲ್ಲೆಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಈ ಪಕ್ಕದಲ್ಲೇ ಇದೇನು ಗವಿಮಠ ಇದೆಯಲ್ಲ, ಇದ್ರ ಪಕ್ಕದಲ್ಲೇ ಇಲ್ಲೇ ಇತ್ತು. ಅದನ್ನು ಡೆಮಾಲಿಷ್ ಮಾಡಿ ಈಗ ಹೊಸದಾಗಿ ಕಟ್ಟಿದ್ದಾರೆ ಈ ಬಿಲ್ಡಿಂಗ್ನ. ಇಲ್ಲೇ ಈ ಪ್ಲೇಸಲ್ಲೇ ಮೊದಲ ಅನುಷ್ಠಾನ ನಡೀತಾ ಇತ್ತು. ಇವೆಲ್ಲ ಈಗ ಹೊಸ ಬಿಲ್ಡಿಂಗ್ಗಳು ಆಗಿರೋದು. ಇವೆಲ್ಲ ಈ ರೂಮ್ಗಳು ಅವೆಲ್ಲ ಮಾಡಿದ್ದಾರೆ. ಇಲ್ಲಿ ಹಳೆ ಮಠ ಇದೆ. ಇಲ್ಲೇ ಹಳೆ ಮಠ ಇತ್ತು, ಈ ಪ್ಲೇಸಲ್ಲೇ ಇತ್ತು. ಈ ಹಿಂದ್ಗಡೆ ಈ ಹೊಸ ಬಿಲ್ಡಿಂಗ್ ಕೂಡ ಕಟ್ಟಿದ್ದಾರೆ. ಇಲ್ಲೇ ಹಾಲಸ್ವಾಮಿಯವ್ರ ಗದ್ದೆ ಕೂಡ ಮಾಡಿದ್ದಾರೆ ಹೊರಗಡೆ. ಇದು ಫ್ರಂಟು. ಇದು ನೀರಿನ ಟ್ಯಾಂಕ್ ಕೂಡ ತುಂಬ ವರ್ಷ ಆಯಿತು. ಇದೇನೂ ಆಗಿಲ್ಲ ನೋಡಿ. ನಮ್ಮ ಹಾಲಸ್ವಾಮಿಯವರ ಗದ್ದೆ. ನಾವು ಕೂಡ ಜಸ್ಟು ಪೂಜೆ ನಮಗೆ ಸಿಕ್ತು. ಇದೆ ನೋಡಿ ಹಾಲಸ್ವಾಮಿ ಮಠ. ಜಸ್ಟ್ ಈಗ ಹೊರಟಿದ್ದೀವಿ. ಮೇಲಿಂದ ನೋಡಿ ಎಷ್ಟು ಕೆಳಗಡೆ ಕಾಣಿಸುತ್ತೆ ಅಂತೇಳಿ.